ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆನೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ಈ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಹೊರಡಬೇಕಾದ್ರೆ ನನ್ನ ಅಕ್ಕನ ಮಕ್ಕಳು ಕೂಡ ಬರ್ತೀವಿ ಅಂದರು. ಸೊ ಅವ್ರನ್ನೂ ಕರ್ಕೊಂಡು ಎಲ್ಲರೂ ಕೂಡ ಹೊರಟ್ವಿ. ನನ್ನ ಮಗನಿಗೆ ಕಿವಿ ಚುಚ್ಸೋಣ ಅಂತ ಹೇಳಿ ಇವತ್ತು ಬಂದಿರೋದು. ಇದು ಸಡನ್ನಾಗಿ ಫಿಕ್ಸ್ ಆದಂಥ ಪ್ಲ್ಯಾನು. ಸೊ ಆದರೆ ಮುಂಚೆನೇ ಓಲೆ ತಗೊಂಡು ಮಾಡಿಕೊಂಡಿರೋದ್ರಿಂದ ನಮಗೇನು ಅರಿಬರಿ ಅಂತ ಅನ್ನಿಸ್ಲಿಲ್ಲ. ನಾವು ಬಂದಾಗ ಅಲ್ಲಿ ಅಂಕಲ್ ಇರಲಿಲ್ಲ ಕಿವಿ ಚುಚ್ಸೋಕ್ಕೆ. ಹಾಗಾಗಿ ಅಲ್ಲಿದ್ದ ಅಂಕಲ್ಲೇ ಕಾಲ್ ಮಾಡಿ ಕೇಳಿದ್ದಕ್ಕೆ ಒಂದು 20 ಮಿನಿಟ್ಸ್ ಬರ್ತೀನಿ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಇದು ಅರಿಬರಿಲಿ ನಾವು ಫಿಕ್ಸ್ ಮಾಡ್ಕೊಂಡಿದ್ರಿಂದ ಕೊಬ್ಬರಿ ಬೆಲ್ಲ ಏನೂ ತೊಗೊಂಡಿಲ್ಲ. ಸೊ ಹಂಗಾಗಿ ನಮ್ಮ ಅಕ್ಕ ಹೋಗಿ ಅವ್ರು ಬರೋಷ್ಟರಲ್ಲಿ ತೊಗೊಂಬರ್ತೀನಿ ಅಂತ ಹೇಳಿ ಅಂಗಡಿಗೆ ಹೋಗಿ ಕೊಬ್ಬರಿ ಬೆಲ್ಲನೂ ಕೂಡ ತಂದ್ಲು. ನನ್ನ ಮಗನಿಗೆ ಈ ಥರ ಹೊರಗಡೆ ಎಲ್ಲ ಕರ್ಕೊಂಬಂದರೆ ಅವನಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಜನನ ಮಾತಾಡ್ಸೋದು ಅಂದರೆ ಅವನಿಗೆ ತುಂಬ ಇಷ್ಟ. ಹಂಗಾಗಿ ಅವನು ಅಲ್ಲಿದ್ದಂತಹ ಅಂಕಲ್ದಿರನ್ನೆಲ್ಲ ಮಾತಾಡಿಸ್ತಾ ಇದ್ದ. ಅವ್ರಿಗೂ ಕೂಡ ಖುಷಿ ಆಯಿತು ಅವ್ನು ಮಾತಾಡಿಸ್ತಾ ಇರೋದು ನೋಡಿ. ಹಾಗೆ ನಮ್ಮಣ್ಣ ಕೂಡ ಕೂತ್ಕೊತಾ ಇರಲಿಲ್ಲ. ಹಾಗೆ ನಾವು ಫೋರ್ಸ್ ಮಾಡಿ ಹಿಂಗೋ ಒಪ್ಪಿಸಿ ಅವನು ಕೂಡ ಕೂರಿಸಿದ್ವಿ. ಹಾಗೆ ಅಂಕಲ್ ಕೂಡ ಬಂದರು. ಸೊ ಅವನಿಗೆ ಫಸ್ಟ್ ಗೊತ್ತಿಲ್ಲ, ಕಿವಿ ಚುಚ್ಚಿದಾಗೇನು ಅಷ್ಟು ಒಳ್ಳಿಲ್ಲ. ಆಮೇಲೆ ಚುಚ್ಚೋದು ಗೊತ್ತಾದಮೇಲೆ ಸ್ಟಾರ್ಟ್ ಮಾಡ್ದೆ ಅಳೋಕ್ಕೆ ಫುಲ್ಲು. ಆಮೇಲೆ ಇನ್ನೊಂದು ಕಿವಿ ಚುಚ್ಚಬೇಕಾದ್ರಂತೂ ಪೂರ್ತಿ ಹೇಳ್ತಾ ಇದ್ದಾನೆ. ಅವನು ಫಸ್ಟ್ ಟೈಮ್ ಅವನು ಹುಟ್ಟಾಗಿಂದ ಇವತ್ತಿನವರೆಗೂ ಫಸ್ಟ್ ಟೈಮ್ ಅವನ ಕಣ್ಣಲ್ಲಿ ಇಷ್ಟು ಈ ಥರ ಕಣ್ಣೀರು ಹರಿದಿರೋದು ನೋಡಿರೋದೆ ಫಸ್ಟ್ ಟೈಮು. ಸೊ ನನಗೆ ಇಷ್ಟ ಇರಲಿಲ್ಲ ಚುಚ್ಸೋದು, ಅವನಿಗೂ ನೋವಾಗುತ್ತೆ ಅಂತ ಹೇಳಿ ಗನ್ ಶೂಟ್ ಮಾಡಿಸ್ಕೊತೀನಿ ಅಂತಲೂ ಹೇಳಿದೆ. ನಮ್ಮ ಮನೇಲಿ ಒಪ್ಪಲಿಲ್ಲ, ಇಲ್ಲ ಚುಚ್ಸೋಣ ಏನಾಗಲ್ಲ, ಇದಾದರೆ ಬೇಗ ವಾಸಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಪಿಸಿದ್ರು. ಹಾಗಾಗಿ ಸರಿ ಆಯಿತು ಅಂತ ನಾನು ಹೇಳಿದೆ. ನೀವೇನಾದರೂ ಪ್ರಿಫರ್ ಮಾಡಿದ್ರೆ ಇಲ್ಲ ಹಾಸ್ಪಿಟಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಾಸ್ಪಿಟಲಲ್ಲಿ ಚುಚ್ಚಿಸಿ, ಇಲ್ಲ ಅಂದರೆ ಗನ್ ಶೂಟ್ ಮಾಡಿಸ್ಕೊಳ್ಳಿ. ಯಾವುದೇ ಥರದಂತಹ ಆಯಿಂಟ್ಮೆಂಟ್ ಏನೂ ವರ್ಕ್ ಆಗೋಲ್ಲ ನನ್ನ ಪ್ರಕಾರ. ಸೊ ಹಂಗಾಗಿ ನಾವಿಲ್ಲಿ ಚುಚ್ಚಿಸಿದ್ವಿ. ಹಾಗೆ ಅವನಿಗೆ ಇಲ್ಲಿ ಕೊಬ್ಬರಿ ಮತ್ತು ಬೆಲ್ಲನ ಹಿಳಿ ತೆಗಿತಾ ಇದ್ದಾರೆ. ಅಂದರೂ ಇನ್ನೂ ನೆನೆಸ್ಕೊಂಡು ಅಳ್ತಾ ಇದ್ದ. ಹಾಗೆ ಅಳೋದು ನಿಲ್ಲಿ ಅಂತ ಹೇಳಿ ಅಂಕಲ್ ಕೂಡ ಬೆಲ್ಲನ ಬಾಯಿಗೆ ಹಾಕ್ತಾಯಿದ್ದಾರೆ. ಅವನ ಬೆಲ್ಲನೂ ಕೂಡ ತಿನ್ನಲಿಲ್ಲ. ಸೊ ಇನ್ನೊಂದ್ಸಲಿ ನೋಡೋಣ ಅಂತ ಹೇಳಿ ಅವರು ಮತ್ತೆ ಇನ್ನೊಂದ್ಸಲಿ ಬೆಲ್ಲನ ಹಾಕಿದ್ರು. ಆಗಲೂ ಕೂಡ ಅವನು ತಿಂತಾ ಇರಲಿಲ್ಲ. ಫುಲ್ ಅವನಿಗೆ ಕೋಪ ಬಂದ್ಬಿಟ್ಟಿತ್ತು. ನಾವು ಯಾರು ಮಾತಾಡ್ತಾ ಇಲ್ಲ, ಫುಲ್ ಹಳು ಅಂದರೆ ಹಳು. ಅವನೇನಾದರೂ ನಾವು ಇಂಜೆಕ್ಷನ್ ಹಾಕ್ಸಿದ್ರು ಅಷ್ಟೇ, ಏನಾದರೂ ಒಂದು ನೋವು ಆದ್ರೂ ಅವನು ನೆನೆಸ್ಕೊಂಡು ಅಳೋದು ಜಾಸ್ತಿ. ಅದನ್ನೇ ನೆನೆಸ್ಕೊಂಡು ಅಳ್ತಾ ಇದ್ದ. ಸೊ ಹಂಗಾಗಿ ಕಿವಿ ಚುಚ್ಚಿದ್ದು ಆಯಿತು. ಹಾಗೆ ನಾವು ಕೂಡ ಎಲ್ಲ ಮನೆಗೆ ಹೊರಟ್ವಿ. ನಮ್ಮ ಅಕ್ಕಂಗೂ ಕೂಡ ಊರಿಗೆ ಹೋಗಬೇಕಿತ್ತು, ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ನಾವು ಎಲ್ಲ ಅಲ್ಲಿಂದ ಹೊರಟ್ವಿ. ಹಾಗೆ ಅವನ್ನ ಕಾರಲ್ಲಿ ಕೂಡ ಸ್ವಲ್ಪ ಮಾತಾಡ್ಸೋಣ ಅಂತ ಟ್ರೈ ಮಾಡಿದ್ವಿ. ಅವ್ನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಸ್ಮೈಲ್ ಕೂಡ ಮಾಡ್ತಿರ್ಲಿಲ್ಲ. ಸುಮಾರು ಸಲ ನಗ್ಸೋಕ್ಕೆ ಅಂತ ನನ್ನ ಅಕ್ಕನ ಮಕ್ಕಳು ಕೂಡ ಟ್ರೈ ಮಾಡಿದ್ರು, ಅವನೇನೂ ರೆಸ್ಪಾಂಡ್ ಮಾಡಲಿಲ್ಲ. ಸೊ ಹಂಗಾಗಿ ಆಯಿತು ಅಂದ್ಬಿಟ್ಟು ಮನೆಗೆ ಹೊರಟ್ವಿ. ನಮ್ಮ ಅಮ್ಮಗೆ ತೋರಿಸೋಣ ಅಂತ ಹೇಳಿ ನಾವು ಡೈರೆಕ್ಟ್ ಕಿಚನ್ಗೆ ಹೋದ್ವಿ. ಆದರೆ ಅಲ್ಲಿ ನಮ್ಮ ಅಮ್ಮನೇ ಇರಲಿಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ರು. ಹಂಗಾಗಿ ಸೊ ಬಂದಮೇಲೆ ನೋಡ್ತಾರೆ ಬಿಡು ಅಂತ ಹೇಳಿ ಅವಳು ಕೂಡ ಊರಿಗೆ ಹೊರಡಬೇಕಿತ್ತು, ಲೇಟ್ ಆಗುತ್ತೆ ನಾನು ಹೊರಡ್ತೀನಿ ಅಂತ ಹೇಳಿ ಅವಳು ಕೂಡ ಹೊರಟ್ಲು. ಹಾಗೆ ನಮ್ಮಮ್ಮ ಆಮೇಲೆ ಬಂದರು. ಸೊ ನಮ್ಮಮ್ಮ ಮಾತಾಡಿಸಿದಾಗ ನಗಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ಹಾಗೆ ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲ್ಕೊಂಡ. ಈವ್ನಿಂಗ್ ಆಗಿದ್ದರಿಂದ ಏನಾದರೂ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಹಾಗೆ ನನ್ನ ಅಕ್ಕನ ಮಗಳು ಕೂಡ ಏನಾದರೂ ಮಾಡಿಕೊಡಿ ಚಿಕ್ಕಿ ಡೆಸರ್ಟ್ ಮಾಡಿಕೊಡಿ ಅಂತ ಕೇಳ್ತಾಯಿದ್ಲು. ಸೊ ಹಾಗೆ ಮ್ಯಾಂಗೋ ನೋಡಿದೆ. ಸೊ ಮ್ಯಾಂಗೋ ಡೆಸರ್ಟ್ ಮಾಡ್ಬೋದಲ್ಲ, ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ ಒಂದು 5 ಮಿನಿಟ್ಸಲ್ಲಿ ಅಂತ ಹೇಳಿ ಸ್ವೀಟಾಗಿರುವಂತಹ ಮ್ಯಾಂಗೋನ ತೊಗೋಬೇಕು. ಯಾಕಂದರೆ ಇದು ಡೆಸರ್ಟ್ ಆಗಿರೋದ್ರಿಂದ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವು ಮಾವಿನ ಹಣ್ಣು ಹುಳಿ ಇರೋದ್ರಿಂದ ಅದು ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವೀಟಾಗಿರುವಂತಹ ಮ್ಯಾಂಗೋನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಅದನ್ನು ನಾನು ವಾಶ್ ಮಾಡಿಕೊಂಡು ಅದ್ರ ಪಲ್ಪೆಲ್ಲ ತೊಗೊಂಡು ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಆದಮೇಲೆ ಸ್ವಲ್ಪ ತಿಕ್ ಅನ್ನಿಸ್ತು ನನಗೆ. ಹಾಗಾಗಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮತ್ತೆ ನಾನು ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ವಿಪ್ಡ್ ಕ್ರೀಮ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಜಾರಿಗೆ ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಹಾಕೋಬೋದು, ಯಾವ ಬ್ರ್ಯಾಂಡ್ ಫ್ರೆಶ್ ಕ್ರೀಮ್ನಾದರೂ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ನಾನಿಲ್ಲಿ 3 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಸ್ವೀಟ್ ಇರಲಿ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತಲ್ವ. ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಮ್ಯಾಂಗೋ ಏನಾದರೂ ತುಂಬ ಸ್ವೀಟ್ ಇದ್ದರೆ ಶುಗರ್ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಶುಗರ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಡಾರ್ಕ್ ಚಾಕ್ಲೇಟ್ನ ನೀವು ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಟೈಮ್ ಇರಲಿಲ್ಲ ಅಂತ ಹೇಳಿ ಡೈರೆಕ್ಟ್ ಸಣ್ಣ ಫ್ಲೇಮ್ ಮಾಡಿ ಅದ್ರ ಮೇಲೇ ಇಟ್ಟು ಚೂರು ಅದು ಬಿಸಿ ಆದ ತಕ್ಷಣ ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ. ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ. ಒಂದು ಬೌಲಲ್ಲಿ ನೀರು ಇಟ್ಟು ತಿರ್ಗಾ ಇನ್ನೊಂದು ಬೌಲಲ್ಲಿ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ.
ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಕೆಲವು ಟೈಮು, ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ಲೇವರು. ಸೊ ಹಾಗಾಗಿ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ಗೆ ಏನು ಫ್ರೆಶ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೆ ವಿಪ್ಡ್ ಕ್ರೀಮ್, ಅದನ್ನು ನಾನಿಲ್ಲಿ ಹಾಕ್ಕೊಂಡು, ಹಾಗೆ ಮ್ಯಾಂಗೋದು ಪ್ಯೂರಿ ಏನಿತ್ತು ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಡಾರ್ಕ್ ಚಾಕ್ಲೇಟ್, ಮೆಲ್ಟ್ ಮಾಡಿರೋಂತಹ ಡಾರ್ಕ್ ಚಾಕ್ಲೇಟ್ನ ಹಾಕಿ, ಹಾಗೆ ಒಂದು 2 ಕ್ಯೂಬ್ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯೂಬ್ಸ್ನ ಹಾಕಿ, ಒಂದು ಡಾರ್ಕ್ ಚಾಕ್ಲೇಟ್ನ ಇಟ್ಟು ಅದನ್ನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಈಗ ಮಕ್ಳಿಗೂ ಕೂಡ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ನೋಡಿದಾಗ ಹಿಂಗೆ ಇರುತ್ತಲ್ವ, ಸೊ ಹಾಗಾಗಿ ಅವ್ರಿಗೂ ಕೂಡ ನೋಡಿದಾಗ ಅಟ್ರ್ಯಾಕ್ಟ್ ಆಗಲಿ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಚಾಕ್ಲೇಟ್ ಇಷ್ಟ ಆಗಲಿಲ್ಲ ಅಂದರೆ ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಪಿಸ್ತಾ ನಟ್ಸ್ ಏನಾದರೂ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಈ ಡೆಸರ್ಟ್ ಅಂತೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನೀವು ಇದಕ್ಕೆ ವೆನಿಲಾ ಎಸೆನ್ಸ್ ಇಲ್ಲ ವೆನಿಲಾ ಐಸ್ ಕ್ರೀಮ್ ಯಾವುದಾದ್ರೂ, ಮ್ಯಾಂಗೋ ಐಸ್ ಕ್ರೀಮ್ ಯಾವುದಾದ್ರೂ ನೀವು ಹಾಕ್ಕೋಬೋದು. ನನ್ನ ಹತ್ರ ಮನೇಲೇ ವೆನಿಲಾ ಐಸ್ ಕ್ರೀಮ್ ಇದ್ದಿದ್ದರಿಂದ ನಾನಿಲ್ಲಿ 1 ಸ್ಪೂನಷ್ಟು ವೆನಿಲಾ ಐಸ್ ಕ್ರೀಮ್ನ ಹಾಕೋತಾ ಇದ್ದೀನಿ. ಹಾಗೆ ಇದನ್ನು ಒಂದು 10 to 15 ಮಿನಿಟ್ಸ್ ಫ್ರೀಝರಲ್ಲಿಟ್ಟು ಆಮೇಲೆ ಅದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿವನ್.